ಈಗ ನೀವು HAL ನಾವು ನೋಡ್ತಾ ಇದೀವಲ್ಲ, ಅದು ಬೆಳೆದ ಒಂದು ರೋಚಕತೆ ಇದೆ. ಹೇಗೆ ಅಂದರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕಾರನ್ನು ಮೈಸೂರಿಗೆ ಪರಿಚಯ ಮಾಡಿದಂತಹ ಮಹಾನ್ ವ್ಯಕ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರು. ಕಾರು ಕಾರ್ಖಾನೆಯನ್ನು ಮಾಡಬೇಕು ಅಂತೇಳಿ ಹಿರಾಚಂದ್ ಅಂತವರು ಹೇಳಿ ಬೆಂಗಳೂರಿನಲ್ಲಿ ಒಂದು ಪ್ರದೇಶವನ್ನು ಗೊತ್ತು ಮಾಡ್ಕೋತಾರೆ. ಆ ಪ್ರದೇಶದಲ್ಲಿ ಕಾರು ಕಾರ್ಖಾನೆಯನ್ನು ಪ್ರಾರಂಭ ಮಾಡಬೇಕು ಅಂಥೇಳಿ ಅದು ಆ್ಯಕ್ಚುಲಿ ಶುರುವಾದದ್ದು ನಿಖರವಾಗಿ. ಆದರೆ ಯುರೋಪ್ ಏನು ಮಾಡ್ತು ಅಂತ ಹೇಳಿದರೆ, ಇಲ್ಲಿ ಇವ್ರಿಗೆ ಕಾರು ತಯಾರಿಕೆಯನ್ನು ಮಾಡೋಕ್ಕೆ ಶುರು ಮಾಡಿದ್ರೆ ಯುರೋಪಿಯನ್ ಕಾರುಗಳಿಗೆ ಮಾರುಕಟ್ಟೆ ಇರೋದಿಲ್ಲ ಅಂತ. ಇವಾಗ ಹೇಗೆ ನಮಗೆ ಎಂಜಿನ್ ಕೊಟ್ಟರೆ ಅಥವಾ ಎಂಜಿನ್ ತಂತ್ರಜ್ಞಾನ ಕೊಟ್ಟರೆ ಭಾರತ ಮುಂದುವರೆದು ಬಿಡುತ್ತೆ ಅನ್ನೋ ಹಿಂಜರಿಕೆ ಹೇಗಿದೆಯೋ ಅವರಿಗೆ, ಹಾಗೆ ಕಾರು ಇಲ್ಲಿ ನಿರ್ಮಾಣ ಮಾಡೋದಕ್ಕೆ ಅವರು ಅನುಮತಿಯನ್ನು ಕೊಡದೆ ಹೋಗಿದ್ದರಿಂದ ಆ ಜಾಗ ಹಾಗೆ ಉಳ್ಕೊಂಡಿತ್ತು. ಎರಡನೇ ಮಹಾಯುದ್ಧ ಪ್ರಾರಂಭವಾದ ಕಾಲಘಟ್ಟದಲ್ಲಿ ಬ್ರಿಟಿಷರು ಬಂದು ಆ ಜಾಗವನ್ನು ಪಡ್ಕೊಂಡು ರೀಫ್ಯೂಯಲಿಂಗ್ ಸೆಂಟರ್ ಪ್ರಾರಂಭ ಮಾಡಿದ್ರು. ಯಾರಿಗೆ ಫ್ಲೈಟ್ಗಳಿಗೆ ರೀಫ್ಯೂಯಲಿಂಗ್ ಸೆಂಟ್ರು ಮತ್ತು ಅದರ ಮೇಂಟೆನೆನ್ಸ್ ಡಿಪೋವನ್ನು ಪ್ರಾರಂಭ ಮಾಡಿದ್ರು ಅದೇ ಜಾಗದಲ್ಲಿ. ಅದು ಯುದ್ಧ ನಂತರ HAL ಆಗಿ ಪರಿವರ್ತಿತವಾಯಿತು. ಮೊದಲನೇ ಮಹಾಯುದ್ಧದ ನಂತರ ಅದು HAL ಆಗಿ ಪರಿವರ್ತಿತವಾಯಿತು. HAL ಇವತ್ತು ನಮಗೆ ಭಾರತಕ್ಕೆ ಅತ್ಯಂತ ಎರಡು ಪ್ರಮುಖವಾದಂತಹ ವಿಮಾನಗಳನ್ನು ಕೊಟ್ಟಿದೆ. ಒಂದು ತರಬೇತಿ ಯುದ್ಧ ವಿಮಾನವನ್ನು ಕೊಟ್ಟಿದೆ, ಮತ್ತು ಅದೇ ರೀತಿ HALನಲ್ಲಿ ನಮಗೆ ಧ್ರುವ್ ಮತ್ತು ಇನ್ನೊಂದು ಹೆಲಿಕಾಪ್ಟರ್ ಕೊಟ್ಟಿದೆ, ಮತ್ತು ಈಗ ತೇಜಸ್ ಮಾರ್ಕ್ 1 ಮಾರ್ಕ್ 2 ಕೊಡ್ತಾ ಇದೆ. ಹಾಗೆ ಇನ್ನು ಮುಂದಕ್ಕೆ ಏನೇನೆಲ್ಲ ಕೊಡಲಿಕ್ಕೆ ತಯಾರಿ ಮಾಡಿಕೊಂಡಿದೆ. ಇದರ ಎಲ್ಲದರ ಹಿಂದೆ ಮೈಸೂರು ರಾಜಮನೆತನದ ಕೊಡುಗೆಯನ್ನು ನಾವು ಇನ್ನೊಂದು ವಿಚಾರ ಅಂತ ಅಂದ್ರೆ ಮಧು ನಾಗರಾಜ್ ಕೂಡ ಹೇಳಬೇಕು ಅಂದ್ರೆ, ಹೌದು ಯುದ್ಧ ವಿಮಾನಗಳಿಗೆ ಸಂಬಂಧಪಟ್ಟಂಗೆ ನಾವು ಸ್ವಲ್ಪ ಹಿಂದ್ ಬಿದ್ದಿದ್ದೀವಿ ಅನ್ನುವಂಥದ್ದು, ಅದು ಪ್ರಧಾನಿ ಕೂಡ ಅದನ್ನೇ ಹೇಳ್ತಾರೆ, ರಕ್ಷಣಾ ಸಚಿವರು ಕೂಡ ಅದನ್ನೇ ಹೇಳಿದ್ರು. ಬಟ್ ದೇಶದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಈ ಲೈಟ್ ಕಾಂಪ್ಯಾಕ್ಟ್ ಏರ್ಕ್ರಾಫ್ಟ್ ಗಳೇನಿದೆ ಅದು ಬಹುತೇಕ ನಿರ್ಮಾಣ ಆಗಿರುವಂತದ್ದು HAL ಗಳಲ್ಲಿ. ಅದರಲ್ಲೂ ನಾವು ಈ ದೊಡ್ಡ ದೊಡ್ಡ ಸಿಯಾಚಿನ್ ಅಂತ ಪ್ರದೇಶಗಳಿಗೆಲ್ಲ ಹೋಗೋದಕ್ಕೆ ನಮಗೆ ಸಾಧ್ಯ ಆಗದೆ ಇರುವಂತಹ ಕಡೆನೂ ಕೂಡ ನಮ್ಮ ಲೈಟ್ ಕಾಂಪ್ಯಾಕ್ಟ್ ಏರ್ಕ್ರಾಫ್ಟ್ ಗಳು ತೆರಳುತ್ತಾ ಇದೆ. ಅದು ಕಾರಣ HAL. ಹಾಗಾಗಿ ದೇಶದ ಏನು ರಕ್ಷಣಾ ವ್ಯವಸ್ಥೆಗೆ HAL ನ ಕೊಡುಗೆ ಬಹಳಷ್ಟಿದೆ. ಆಮೇಲೆ ನಾವು ಬಹಳಷ್ಟು ಕಡೆ ಸರ್ ನಾವು ಓಡಾಡ್ಬೇಕಾದ್ರೆ, ಈಗ ಈ ಗುಜರಾತ್ ಅಥವಾ ಅಲ್ಲಿ ಕೊಟ್ಟಿರುವಂತ ಕೆಲ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ನೋಡಿದ್ರೆ ನಾವು ಬೆಂಗಳೂರು ಎಷ್ಟು ಹಿಂದಿದ್ಯಪ್ಪ, ಬಹಳ ಹಿಂದ್ ಬಿದ್ಬಿಡುತ್ತೆ, ಗುಜರಾತ್ ಮುಂದ್ಬಿಡುತ್ತೆ ಅನ್ನೋದು ಸಹಜವಾಗಿ ಅನ್ಸುತ್ತೆ. ಆದ್ರೆ ಒಂದು ನಾವು ಮೂಲ ಅರ್ಥ ಮಾಡ್ಕೊಳ್ಬೇಕು, ಅವರೆಲ್ಲ ಈಗ ಆ ಸವಲತ್ತುಗಳನ್ನ ಪಡಿತಾ ಇದ್ದಾರೆ. ಆದ್ರೆ ಕರ್ನಾಟಕದಲ್ಲಿ ಮಹಾರಾಜರ ಕಾಲದಿಂದನೇ ಅವ್ರು ಕೊಟ್ಟಿರುವಂತಹ ವ್ಯವಸ್ಥೆಗಳಿಂದಾಗಿ ಇಲ್ಲಿನ ಹ್ಯೂಮನ್ ರಿಸೋರ್ಸ್ ಬಹಳ ಡೆವಲಪ್ಡ್ ಇದೆ. ಆಮೇಲೆ ಇಲ್ಲಿನ ವಾತಾವರಣ, ಇಲ್ಲಿಯ ಹ್ಯೂಮನ್ ಈಗ ಸರ್ತಾನ ಹೇಳಿದಾಗೆ IASC ಆಗಿರ್ಬೋದು, ಅದಾದ ನಂತರದಲ್ಲಿ HAL ರೀತಿಯಾದಂತಹ ಸಂಸ್ಥೆಗಳಾಗಿರ್ಬೋದು, ಇದೆಲ್ಲವೂ ಕೂಡ ಕರ್ನಾಟಕ ಇವತ್ತೇನು ಸಮಗ್ರ ಅಭಿವೃದ್ಧಿ ಹೊಂದಿದಂತಹ ದೇಶ, ಮಹಾರಾಷ್ಟ್ರವನ್ನು ಕೂಡ ಒಂದು ಹಂತದಲ್ಲಿ ಹಿಂದಿಕ್ಕುವಂತ ತಾಕತ್ತಿರುವಂಥದ್ದು ಅಂದ್ರೆ ಅದು ಕರ್ನಾಟಕಕ್ಕೆ. ಸೊ ಹಾಗಾಗಿ ಇದೆಲ್ಲದಕ್ಕೂ ಕೂಡ ಮಹಾರಾಜರು ಹಾಕೊಟ್ಟಂತ ಅಡಿಪಾಯ ಇದೆಯಲ್ಲ, ಅದು ಅತಿ ಮುಖ್ಯ ಅನ್ನೋ. ನೀವು HAL ಬಗ್ಗೆ ಹೇಳ್ತಾ ಇದ್ರಿ, ಮತ್ತೆ ಭಾರತೀಯ ರೈಲ್ವೆ ಬಗ್ಗೆನೂ ಕೂಡ ಅಲ್ಲಿ ಸ್ತಬ್ಧ ಚಿತ್ರಗಳನ್ನ ನಾವು ನೋಡಿದ್ವಿ. ಅಂದ್ರೆ ಎಷ್ಟು ಮುಂದುವರಿತಾ ಇದೆ ನಮ್ಮ ದೇಶ ಅನ್ನೋದಕ್ಕೆ, ಜೊತೆಗೆ ನಮ್ಮ ಪರಂಪರೆ ಯಾವ ರೀತಿ ಸಾಗ್ ಬರ್ತಾ ಇದೆ ಅನ್ನೋದನ್ನ ಇಡೀ ವಿಶ್ವಕ್ಕೆ ತೋರಿಸುವಂತಹ ಪ್ರಯತ್ನ ಸ್ತಬ್ಧ ಚಿತ್ರದಿಂದ ಆಗ್ತಿದೆ ಅಂತ ಹೇಳ್ಬೋದು. ನಾವೀಗ ನೋಡ್ತಾ ಇದ್ದೀವಿ ಸ್ತಬ್ಧ ಚಿತ್ರ ನಮ್ಮ ಪರಂಪರೆಯನ್ನ ಸಾರುವಂತದ್ದು. ಅಂದ್ರೆ ಈಗಿನ ಸ್ತಬ್ಧ ಚಿತ್ರಗಳಲ್ಲಿ ನಮ್ಮ ಟೆಕ್ನಾಲಜಿಗಳು ಕಂಡು ಬರ್ತಾ ಇದೆ ಸರ್. ಆದ್ರೆ ಈ ಹಿಂದೆ ಜಂಬೂ ಸವಾರಿ ನಡೀಬೇಕಾದ್ರ ಸಂದರ್ಭದಲ್ಲಿ ಯಾವ ರೀತಿ ಸ್ತಬ್ಧ ಚಿತ್ರಗಳನ್ನ ನಾವು ನೋಡಬಹುದಾಗಿದೆ? ಯೂಶ್ವಲಿ ಹಿಂದೆ ನಮಗೆ ಮಹಾರಾಜರ ಕಾಲಘಟ್ಟದಲ್ಲಿ ನಡೀತಾ ಇದ್ದಂತಹ ದಸರಾದಲ್ಲಿ ಈ ಸ್ತಬ್ಧ ಚಿತ್ರಗಳು ಬರ್ತಾ ಇರ್ತೀವಿ. ಅಲ್ಲಿ ಏನಿದ್ರು ಸೈನಿಕ ಕವಾಯಿತು ಮತ್ತು ಇತರ ವಾದ್ಯಗೋಷ್ಠಿ, ಅಂದರೆ ಕರ್ನಾಟಕ ಬ್ಯಾಂಡು ಮತ್ತು ಬ್ರಿಟಿಷ್ ಬ್ಯಾಂಡು ಮತ್ತು ಇದರ ಎರಡರ ಸಂಯೋಜಿತವಾದ ಬ್ಯಾಂಡು, ನಾದಸ್ವರ, ಹೀಗೆ ಅಂದರೆ ಪರಂಪರೆಯ ಕಲೆಗಳನ್ನು ಪ್ರದರ್ಶನ ಮಾಡುವಂಥದ್ದು. ಆದರೆ ಈ ಕೈಗಾರಿಕಾ ಬೆಳವಣಿಗೆಯನ್ನು ಉತ್ತೇಜನ ಮಾಡಲಿಕ್ಕೋಸ್ಕರನೇ ಮೈಸೂರಿನ ಮಹಾರಾಜರು ಪ್ರಾರಂಭ ಮಾಡಿದ್ದೇನು ಅಂತ ಹೇಳಿದ್ರೆ ವಸ್ತು ಪ್ರದರ್ಶನ. ಇದನ್ನು ಕುಲಕರ್ಣಿಯವರು ಆಗಲೇ ಹೇಳಿದ್ರು. ಮೊಟ್ಟ ಮೊದಲು ವಸ್ತು ಪ್ರದರ್ಶನವನ್ನು ಪ್ರಾರಂಭ ಮಾಡಿದಾಗ ಮಹಾರಾಜರಿಗೆ ಯಾರು ಜೊತೆಗೆ ಬರದೇ ಹೋಗಿದ್ದರಿಂದ ಅರಮನೆಯ ಪ್ರಮುಖ ವಸ್ತುಗಳನ್ನು ವಸ್ತು ಪ್ರದರ್ಶನದಲ್ಲಿ ಪ್ರದರ್ಶನಕ್ಕಿಡ್ತಾರೆ. ಪಾರಂಪರಿಕವಾಗಿ ಅರಮನೆಗೆ ಬಂದಂತಹ ಮೇಜು, ಕುರ್ಚಿ, ಅಂದರೆ ಹಳೆಯದು, ತುಂಬ ಹಳತಾದಂಥದ್ದು, ಮತ್ತು ಆಭರಣಗಳು, ಆಯುಧಗಳು, ಇವುಗಳನ್ನು ಇವತ್ತು ನೀವು ಏನು ಓವಲ್ ಗ್ರೌಂಡ್ಸ್ ಅಂತ ಕರಿತೀರಿ, ಆ ಓವಲ್ ಗ್ರೌಂಡ್ಸ್ನ ಸ್ಥಳದಲ್ಲಿ ಒಂದು ಚಪ್ಪರ ಹಾಕಿ ಅಲ್ಲಿ ಅದನ್ನು ಪ್ರದರ್ಶನ ಮಾಡ್ತಾರೆ. ನಂತರ ಅದು ಇವತ್ತಿನ ಫೈರ್ ಬ್ರಿಗೇಡ್ ಸೆಂಟರ್ ಜಾಗಕ್ಕೆ ಹೋಗುತ್ತೆ. ಆ ಫೈರ್ ಬ್ರಿಗೇಡ್ ಸೆಂಟರ್ ಜಾಗದಿಂದ ನಂತರ ಮೈಸೂರಿನಲ್ಲಿ ನಾವು ಮೆಡಿಕಲ್ ಕಾಲೇಜ್ ಪಕ್ಕದಲ್ಲಿ ಒಂದು ಬೃಹದಾಕಾರವಾದಂತಹ ರೈಲ್ವೆ ಬಿಲ್ಡಿಂಗ್ಸ್ ಮಧ್ಯ ಇನ್ನೊಂದು ಹೊಸದೊಂದು ಬಿಲ್ಡಿಂಗ್ ಕಟ್ಟಿದ್ದಾರೆ. ಆ ಬಿಲ್ಡಿಂಗಲ್ಲಿ ಬರೀ ದಸರಾ ಎಕ್ಸಿಬಿಷನ್ಗೆ ಮತ್ತು ನಂತರದ ದಿನಗಳಲ್ಲಿ ಯಾರಾದರೂ ಪ್ರದರ್ಶನ ಮತ್ತು ಮಾರಾಟ ಮಾಡಬೇಕಾದ್ರೆ ಅಂಥವರಿಗೆ ಬಾಡಿಗೆ ಕೊಡೋದಕ್ಕೆ ಒಂದು ಕಟ್ಟಡ ಮಾಡಿದ್ರು. ಆ ಕಟ್ಟಡದಲ್ಲಿ ಈ ವಸ್ತು ಪ್ರದರ್ಶನ ನಡೀತಿತ್ತು. ಎಷ್ಟು
ನಾವು ಚಿಕ್ಕವರಾಗಿದ್ದಾಗ ಎಷ್ಟು ಅದ್ಭುತವಾದಂತಹ ಎಕ್ಸಿಬಿಷನ್ ನೋಡಿದ್ದೀವಿ ಅಂದರೆ ನೀವು ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ ಎಂ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಇದೆಯಲ್ಲ, ಅದರದ್ದು ಲೈವ್ ಮಾಡೆಲು ದಸರಾ ಎಕ್ಸಿಬಿಷನ್ಗೆ ಬರ್ತಾ ಇತ್ತು. ಅದರ ಲೈವ್ ಮಾಡೆಲ್ಲು ನಾನು ನೋಡಿದ್ದೀನಿ ಇದನ್ನು. ಆಮೇಲೆ ರೈಲ್ವೇಸ್ದು ಲೈವ್ ಮಾಡೆಲ್ಗಳು ಓಡಾಡ್ತಾ ಇದ್ವು. ಇದು ಇನ್ನೊಂದು ವಿಚಾರ ಅಂದ್ರೆ, ಈಗ ಬೋವಿ ಸಮುದಾಯಕ್ಕೆ ಸಂಬಂಧಪಟ್ಟಾಗಿನ ಬೋವಿ ಅಭಿವೃದ್ಧಿ ನಿಗಮದ ಒಂದು ಸ್ತಬ್ಧ ಚಿತ್ರ ನೋಡ್ತಾ, ಇದಕ್ಕಿಂತ ಮುನ್ನ ನಾವು ನೋಡಿದಂಥದ್ದು ಈ ರೈಲ್ವೆ ಇಲಾಖೆಗೆ ನೀವು ಹೇಳ್ತಾ ಇದ್ರಲ್ಲ, ರೈಲ್ವೆ ಇಲಾಖೆ ವಿಚಾರವಾಗಿ ನಾವು ಯಾವ ಮಟ್ಟಿಗೆ ನಾವು ಸಾಕ್ತಾ ಇದ್ದೀವಿ ಅಂತ ಅಂದ್ರೆ, ನಾವು ನಿರ್ಮಿಸಿರುವಂತಹ 2 ವಿಶಾಲವಾದಂತಹ ಬ್ರಿಡ್ಜ್ಗಳು ಅಂತ ಅಂದ್ರೆ ಚೆನಾಬ್ ಹಾಗೆ ಪಂಬನ್ ಸೇತುವೆ, ಅದರ ಒಂದು ಸ್ತಬ್ಧ ಚಿತ್ರವನ್ನ ಇವತ್ತು ನಾವು ನೋಡಿದ್ವಿ. ಇನ್ನು ಬೋವಿ ಅಭಿವೃದ್ಧಿ ನಿಗಮ ಯಾಕೆ ಸರ್ಕಾರ ಇದನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ? ಇದಕ್ಕೊಂದು ಕಾರಣ ಇದೆ. 1917ರ ಸಂದರ್ಭದಲ್ಲಿ KRS ನಿರ್ಮಾಣ ಆಗುವಂತ ಸಂದರ್ಭದಲ್ಲಿ ಬೋವಿ ಅವರ ಕುಲಕಸಬೆಯನ್ನು ಬಂಡೆ ಹೊಡೆಯೋದು. ಸೊ ಆ KRS ನಿರ್ಮಾಣಕ್ಕೆ ಸಂಬಂಧಪಟ್ಟ ಹಾಗೆ ಬೋವಿ ಅವರ ಒಂದು ಕೊಡುಗೆ, ಆ ಜನಾಂಗದ ಕೊಡುಗೆಯನ್ನ ಗಮನಿಸಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇವ್ರುಗಳನ್ನ ST ಪಟ್ಟಿಗೆ ಸೇರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿರ್ಧರಿಸ್ತಾರೆ. ಅದಾದ ನಂತರ ಅಲ್ಲಿ ಬ್ರಿಟಿಷರ ಆಡಳಿತ ಕೂಡ ಅದಕ್ಕೆ ಒಪ್ಪಿಗೆಯನ್ನ ಕೊಡುತ್ತೆ. ಈಗ 2016ರ ಸಂದರ್ಭದಲ್ಲಿ ಬೋವಿ ಅಭಿವೃದ್ಧಿ ನಿಗಮವನ್ನ ಬೋವಿ ಜನಾಂಗದವರ ಸಮಗ್ರ ಅಭಿವೃದ್ಧಿಗಾಗಿ ನಿರ್ಮಾಣ ಮಾಡಲಾಗಿದೆ. ಸೊ ಅದನ್ನ ಪ್ರದರ್ಶಿಸುವಂತಹ ಒಂದು ಅಥವಾ ಅದರ ಮಾಹಿತಿಯನ್ನ ಕೊಡುವಂತಹ ಒಂದು ಟ್ಯಾಬ್ಲೋವನ್ನ ನಾವು ನೋಡ್ತಾ ಇದ್ವಿ. ಬೋವಿ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟ ಹಾಗಿನ ಒಂದು ಟ್ಯಾಬ್ಲೋ. ನಾನು ಆಗ್ತಾನೆ ಹೇಳಿದಾಗೆ ಅವರ ಕುಲಕಸಬು ಬಂಡೆ ಹೊಡೆಯುವಂಥದ್ದು. KRS ಅಂತಹ ಜಲಾಶಯ ಕಟ್ಟುವಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಬಂಡೆ ಹೊಡೆಯುವಂಥದ್ದು ಅಥವಾ ಅದಕ್ಕೆ ಬೇಕಾದಂತಹ ಕಲ್ಲುಗಳನ್ನ ಕೊಡುವಂಥದ್ದೇ ಅತಿ ದೊಡ್ಡ ಸವಾಲಿನ ಕೆಲಸ ಆಗಿತ್ತು. ಆ ಕೆಲಸವನ್ನ ಮಾಡಿದಂಥದ್ದು ಬೋವಿ ಸಮುದಾಯದವರು. ಸೊ ಅದನ್ನ ಒಂದು ಮಾಹಿತಿ ಕೊಡುವಂತ ಒಂದು ಸ್ತಬ್ಧ ಚಿತ್ರ. ಶ್ರೀ ಕಿರಣ ಉಮೇಶ ಕಿಡಿದಾಳ ಸಪ್ತಸ್ವರ ಸಂಗೀತ ಕಲಾ ಬಳಗ, ಬೆಳಗಾವಿ ಜಿಲ್ಲೆ. ಡೋಳು, ವಾದ್ಯ ಹಾಗೂ ತಮಟೆಯ ಸದ್ದಿನೊಂದಿಗೆ ಸತ್ಯಾಗ್ರಹವು ಬ್ರಿಟಿಷರು ಭಾರತೀಯರು ರಾಷ್ಟ್ರಧ್ವಜ ಹಾರಿಸಲು ವಿಧಿಸಿದ್ದ ನಿಷೇಧದ ವಿರುದ್ಧದ ಹೋರಾಟವಾಗಿತ್ತು. ಶಿವಪುರ ಮಂಡ್ಯ ಜಿಲ್ಲೆಯ ಮದ್ದೂರಿನಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿದೆ. ಏಪ್ರಿಲ್ 26, 1938ರಂದು ಇದೇ ಸ್ಥಳದಲ್ಲಿ ಮಹತ್ತರ ಇತಿಹಾಸ ನಿರ್ಮಾಣವಾಯಿತು. ಈ ಧ್ವಜ ಸತ್ಯಾಗ್ರಹವನ್ನು ಸ್ಮರಿಸಲು ಈ ಸ್ಥಳದಲ್ಲಿಯೇ 25/9 ಶಕ್ತಿಯಾಗಿದೆ. ಮಹಾತ್ಮ ಗಾಂಧೀಜಿಯವರ ಹುಟ್ಟಿದ ದಿನವಿದು. ಅಕ್ಟೋಬರ್ 2 ಗಾಂಧಿ ಜಯಂತಿ. ಈ ದಿನದಂದೇ ವಿಜಯದಶಮಿಯ ಈ ಮಹೋತ್ಸವದಲ್ಲಿ ಅವರ ಸಂದೇಶವನ್ನು ಸಾರುವಂತಹ, ಸತ್ಯಹಿಂಸೆಯ ಮಾರ್ಗವನ್ನು ತಿಳಿಸುವಂತಹ ಸ್ವಾತಂತ್ರ್ಯ ಹೋರಾಟದ ದೀಪ ಶಿವಪುರದ ಧ್ವಜ ಸತ್ಯಾಗ್ರಹವನ್ನು ಬಿಂಬಿಸುವಂತಹ ಸ್ತಬ್ಧ ಚಿತ್ರ ನಿಮ್ಮೆಲ್ಲರ ಕಣ್ಮನವನ್ನ ಸೆಳಿತಾ ಇದೆ. ಇನ್ನು ನಾವು ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಾಗಿನ ಸ್ತಬ್ಧ ಚಿತ್ರವನ್ನ ಇಲ್ಲಿ ಗಮನಿಸ್ತಾ ಇದ್ದೀವಿ. ಮಂಡ್ಯ ಜಿಲ್ಲೆಗಾಗಿನೇ ಈ ಸ್ತಬ್ಧ ಚಿತ್ರ ಯಾಕೆ ಅಂತ ಅಂದ್ರೆ, ಒಂದು ಶಿವಪುರದ ಧ್ವಜ ಸತ್ಯಾಗ್ರಹ ಅಂದ್ರೆ ಬ್ರಿಟಿಷರ ಆಡಳಿತದ ಸಂದರ್ಭದಲ್ಲಿ ಭಾರತದಲ್ಲಿ ಧ್ವಜ ಹಾರಿಸೋದಕ್ಕೆ ಇದ್ದಂತಹ ನಿಷೇಧದ ವಿರುದ್ಧವಾಗಿ ಮಂಡ್ಯದ ಮದ್ದೂರಿನ ಬಳಿ ಇರುವಂತಹ ಶಿವಪುರದಲ್ಲಿ ಭಾರತದ ಧ್ವಜವನ್ನ ಹಾರಿಸಲಾಯಿತು. ಸೊ ಅದರ ಒಂದು ಉಲ್ಲೇಖ ಕೂಡ ಇದರಲ್ಲಿ ನಾವು ನೋಡಬಹುದಾಗಿದೆ. ನಂಬರ್ 1. ಎರಡನೇದಾಗಿ ಏನು ಅಂತ ಅಂದ್ರೆ, ಕೆಂಗಲ್ ಹನುಮಂತಯ್ಯನವರು ಕೂಡ ಆ ಧ್ವಜ ಹಾರಿಸಿದಂತಹ ಆ ಸ್ಥಳದಲ್ಲಿ ಒಂದು ಸೌಧವನ್ನ ಕೂಡ ಅವರು ನಿರ್ಮಾಣ ಮಾಡ್ತಾರೆ. ಗಾಂಧೀಜಿಯವರ ಫೋಟೋ ಯಾಕೆ ಅಥವಾ ಗಾಂಧೀಜಿಯವರ ಚಿತ್ರ ಯಾಕೆ ಅಂತ ಬಂದಾಗ, ಗಾಂಧೀಜಿಯವರು ಮೃತಪಟ್ಟಂತ ನಂತರದಲ್ಲಿ ಅವರ ಚಿತಾಭಸ್ಮವನ್ನ ದೇಶದ ಎಲ್ಲ ಕಡೆನೂ ಕೂಡ ಆ ಚಿತಾಭಸ್ಮವನ್ನ ಏನು ನದಿಗೆ ಬಿಡುವಂತ ಕಾರ್ಯ ಆಗುತ್ತೆ, ಅದಾಗುತ್ತೆ. ಸೊ ಅದರ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಶ್ರೀರಂಗಪಟ್ಟಣದಲ್ಲಿ ಪಶ್ಚಿಮ ವಾಹಿನಿಯಲ್ಲಿ ಗಾಂಧೀಜಿಯವರ ಚಿತಾಭಸ್ಮವನ್ನ ಬಿಡಲಾಗಿತ್ತು. ಸೊ ಆ ಕಾರಣಕ್ಕಾಗಿನೇ ಇಲ್ಲಿ ಮಂಡ್ಯದ ಸ್ತಬ್ಧ ಚಿತ್ರದಲ್ಲಿ ನಾವು ಅಲ್ಲಿ ರಾಷ್ಟ್ರಧ್ವಜವನ್ನ ಕೂಡ ಗಮನಿಸಬಹುದಾಗಿದೆ. ಆಮೇಲೆ ಗಾಂಧೀಜಿ ಅವರ ಚಿತ್ರವನ್ನ ಕೂಡ ನಾವಿಲ್ಲಿ ನೋಡಬಹುದಾಗಿದೆ. ಮಂಡ್ಯಕ್ಕೆ ಸಂಬಂಧಪಟ್ಟಾಗಿನ ಸ್ತಬ್ಧ ಚಿತ್ರವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹೇಳಿ ಸರ್. ಹಾಂ ಸರ್. ಗಾಂಧೀಜಿಯವರು 3 ಬಾರಿ ಮೈಸೂರಿಗೆ ಭೇಟಿ ಕೊಟ್ಟಿದ್ದರು. ಅವರು ಭೇಟಿ ಕೊಟ್ಟ ಹಿನ್ನೆಲೆಯನ್ನು ಅಂದರೆ ಆವಾಗ ಇನ್ನೂ ಮಂಡ್ಯ ಜಿಲ್ಲೆ ಒಡೆದು ಹೋಗಿತ್ತಿಲ್ಲ, ಮೈಸೂರು ಮಂಡ್ಯ ಆಗಿತ್ತಿಲ್ಲ. 1939ರಲ್ಲಿ ಮಂಡ್ಯ ಜಿಲ್ಲೆ ಉದಯ ಆಗುವಂಥದ್ದು. ಅದಕ್ಕೆ ಪೂರ್ವದಲ್ಲಿ ಆದಂತಹ ಬೆಳವಣಿಗೆಗಳಿದು. ಹಾಗಾಗಿ ಆ ಕಾಲಘಟ್ಟವನ್ನು ಸ್ಮರಿಸ್ಕೋತಾ
ಗಾಂಧೀಜಿಯವರು ಬೆಂಗಳೂರಿಂದ ಮೈಸೂರಿಗೆ ಬಂದಿರ್ತಾರೆ. ಮೈಸೂರು ಮಂಡ್ಯ ಮಾರ್ಗವಾಗಿ ಗಾಂಧೀಜಿ ಇದನ್ನು ಹೋಗಿದ್ದರಿಂದ, ಮೈಸೂರಿಗೆ ಹೋಗಿದ್ದರಿಂದ ಅಲ್ಲಿ ಗಾಂಧೀಜಿಯವರ ಈ ಸ್ವಾತಂತ್ರ್ಯ ಉತ್ಸವ ಅಂದರೆ ಸ್ವಾತಂತ್ರ್ಯ ಚಳುವಳಿಗೆ ಅವರು ಕೊಟ್ಟಂತಹದ್ದು ಕಾಣಿಕೆ ಇದೆಯಲ್ಲ, ಮೈಸೂರಿನ ಸ್ವಾತಂತ್ರ್ಯ ಚಳುವಳಿಗೆ ಅದು ಅಪಾರವಾದದ್ದು. ಅವರ ಭೇಟಿಯ ನಂತರವೇ ಮೈಸೂರು ಕಾಂಗ್ರೆಸ್ ಅನ್ನುವಂತಹ ಅದಕ್ಕೆ ಮುಂಚೆ ಪ್ರಾರಂಭ ಆಗಿತ್ತು. ಆದರೆ ಆನಂತರ ಅದಕ್ಕೆ ಹೆಚ್ಚಿನ ಮೆರುಗು ಮತ್ತು ಹೆಚ್ಚಿನ ಶಕ್ತಿಯನ್ನು ಮೈಗೂಡಿಸ್ಕೊಂಡಿದ್ದರಿಂದ ಕಾಂಗ್ರೆಸ್ಸು ಅದು ಸ್ವಾತಂತ್ರ್ಯ ಚಳುವಳಿಗೆ ಹೆಚ್ಚು ಮಹತ್ವವನ್ನು ಕೊಡ್ತು. ಮತ್ತು ಅಲ್ಲಿ ಹಾರಾಟ ಮಾಡಿಸಿದ್ದು ಧ್ವಜ ಕಾಂಗ್ರೆಸ್ ಧ್ವಜ, ಭಾರತದ ಧ್ವಜ ಅಲ್ಲ. ಅಂದಿನ ಕಾಂಗ್ರೆಸ್ ಧ್ವಜಾರೋಹಣ ಅಂದರೆ ಒಂದು ರಾಜ್ಯಕ್ಕೆ ಎರಡು ಧ್ವಜ ಬೇಡ ಅನ್ನುವಂತಹ ಒಂದು ಪರಿಕಲ್ಪನೆ. ಮೈಸೂರಿನ ಧ್ವಜದ ಜೊತೆಯಲ್ಲಿ ಕಾಂಗ್ರೆಸ್ನ ಧ್ವಜ ಬೇಡ ಅಂತೇಳಿ ಅದನ್ನು ನಿಲ್ಲಿಸುವಂತಹ ಒಂದು ಪ್ರಕ್ರಿಯೆಯಾಗಿ ಇದು ಕಂಡು ಬರ್ತಾ ಇತ್ತು. ಈಗಿನ ಸ್ತಬ್ಧ ಚಿತ್ರ ಮನೆಗೆ ಪೊಲೀಸ್ ಅನ್ನುವಂಥದ್ದು, ಅಂದ್ರೆ ಪೊಲೀಸ್ ಇಲಾಖೆಗೂ ಕೂಡ ಗೌರವವನ್ನ ಸಲ್ಲಿಸುವಂತಹ ಕೆಲಸಗಳಿಂದ ಆಗ್ತಾ ಇದೆ. ಯಾಕೆಂದ್ರೆ ನಾವಿಷ್ಟು ಹೊತ್ತು ಹಗಲು ರಾತ್ರಿ ಒಂದು ಯಾವುದೇ ಭಯ ಇಲ್ಲದೆ ಓಡಾಡ್ತಾ ಇದೀವಿ ಅಂತ ಅಂದ್ರೆ ಅದಕ್ಕೆ ಪೊಲೀಸ್ ಇಲಾಖೆಯ ಪಾತ್ರ ತುಂಬಾ ಮಹತ್ವದ್ದಾಗಿದೆ. ಅದನ್ನ ಸಾರುವಂತಹ ಕೆಲಸಗಳು ಕೂಡ ಈ ಒಂದು ನಾಡ ಹಬ್ಬದ ಸಂದರ್ಭದಲ್ಲಿ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಇನ್ನೊಂದಂದ್ರೆ ಪೊಲೀಸ್ ಇಲಾಖೆ ಇನ್ನೊಂದು ಹೊಸ ಯೋಜನೆ ತಂದಿದೆ, ಮನೆಗೂ ಪೊಲೀಸ್ ಅನ್ನುವಂತ ಒಂದು ಯೋಜನೆ ಈಗ ಕೆಲ ದಿನಗಳಿಂದ ಆರಂಭ ಆಗಿದೆ. ನೀವು ಹೇಳಿದಂಗೆ ಅದಕ್ಕೆ ಪೂರಕವಾಗಿರುವಂತಹ ಸ್ತಬ್ಧ ಚಿತ್ರ ಅಲ್ಲ. ಅದೇನು ಮಾಡಿದ್ದಾರೆ ಅಂದರೆ ನಿಮ್ಗಳಿಗೆ ಬಹಳಷ್ಟು ಜನ ಮನೆಗೆ ಒಂದೊಂದು ಸ್ಟಿಕ್ಕರ್ ಅಂಟಿಸಿದ್ದಾರೆ. ಅದು QR ಕೋಡ್, ಅದು ಆಯಾ ಪೊಲೀಸ್ ಸ್ಟೇಷನಿನ QR ಕೋಡು. ಮತ್ತು ಅದರಲ್ಲಿ ಒಂದು ನಿಮಗೆ SOS ನಂಬರ್ ಕೂಡ ಕೊಟ್ಟಿದ್ದಾರೆ. ನೀವು ಆ SOS ನಂಬರ್ನ ನಿಮ್ಮ ಮೊಬೈಲಿಂದ ಕಾಲ್ ಮಾಡಿದ್ರೆ ಅಥವಾ QR ಕೋಡಿಂದ ಕಾಲ್ ಮಾಡಿದ್ರೆ ನೀವು ಕಾಲ್ ಮಾಡ್ಬೋದು. ಮತ್ತು ನೀವು ಮಾತನಾಡಿದ್ರೆ ಇಫ್ ಯು ಆರ್ ಇನ್ ಯಾವುದೇ ತೊಂದರೆಗಳು ಅಂದರೆ ನಿಮಗೆ ಆರೋಗ್ಯದ ಸಮಸ್ಯೆ ಇರ್ಬೋದು, ಅಥವಾ ಬೇರೆ ಆಂಬುಲೆನ್ಸ್ ಬೇಕಾಗಿರ್ಬೋದು, ಅಥವಾ ಬೇರೆ ಯಾರೋ ನಿಮ್ಮನ್ನು ತೊಂದರೆ ಮಾಡ್ತಾ ಇರ್ಬೋದು, ಈ ಥರದ ಎಲ್ಲದಕ್ಕೋಸ್ಕರವಾಗಿ ಬೇಗ ನೀವು ಪೊಲೀಸರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅಥವಾ ಅವರನ್ನು ಸಂಪರ್ಕಿಸುವುದಕ್ಕೆ ಬೇಕಾಗುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ಅದನ್ನು ಮನೆಗೆ ಪೊಲೀಸ್ ಅಂತ ಮಾಡಿದ್ದಾರೆ. ನೀವು ತುಂಬ ಆ್ಯಕ್ಟಿವ್ ಆಗಿರುವಂಥ ಪೊಲೀಸ್ ಸ್ಟೇಷನಲ್ಲಿ ಏನು ಅಂದರೆ ಈಗಲೂ 15 ದಿವಸಕ್ಕೊಬ್ಬ ಪೇದೆ ಮನೆಗೆ ಬಂದು ಎಲ್ಲರೂ ಚೆನ್ನಾಗಿದ್ದೀರಾ, ಮನೆ ಎಲ್ಲ ಚೆನ್ನಾಗಿದ್ದಾರಾ, ಏನೋ ತೊಂದರೆ ಇಲ್ವಾ ಅಂತ ಕೇಳ್ಕೊಂಡು ಹೋಗುವಷ್ಟರ ಮಟ್ಟಗಿನ ವ್ಯವಸ್ಥೆ ಬದಲಾವಣೆ ಆಗಿದೆ. ಈಗ ಈ QR ಕೋಡ್ ಇದೆಯಲ್ಲ ಅದನ್ನೊಂದ್ಸಲ ಪ್ರಯೋಗ ಮಾಡಿ ಸುಮ್ಮನೆ ನೋಡ್ಬೇಕು, ನಿಜವಾಗ್ಲೂ ಬರ್ತಾರಾ, ಅದು ವರ್ಕ್ ಆಗ್ತಿದೆಯಾ, ಹೆಂಗೆ ಮೈಗಳ್ತನ ಮಾಡ್ತಾರೆ ಕೆಲವು ಸಂದರ್ಭದಲ್ಲಿ. ಪಾಪ ಯಾರಿಗೂ ಕಾನೂನು ಅರಿವಿಲ್ಲದೆ ಇರುವಂತವರಿಗೆ ಅವ್ರ ಸಹಾಯ ಹೆಂಗಿರುತ್ತೆ ಅನ್ನೋದು ಸ್ಟೇಷನ್ಗೆ ಹೋದವರಿಗೆ ಗೊತ್ತು. ಬಟ್ ಇವ್ರು ಹೇಳ್ತಾ ಇರೋದು ನಮ್ಮನೆ ಹತ್ರ ಯಾವ QR ಕೋಡ್ನು ಇನ್ನೂ ಇಲ್ಲ, ಈಗ ಅನ್ಸಕ್ ಶುರು ಮಾಡಿದ್ದಾರೆ. ನಮ್ಮ ಜೊತೆಗೆ ವಿಶೇಷ ಅತಿಥಿಗಳು ಕೂಡ ಈ ಒಟ್ಟು ಸ್ತಬ್ಧ ಚಿತ್ರಗಳನ್ನ ಹೇಳೋದ್ರ ಜೊತೆಗೇನೆ ಈ ದಸರಾ ಇತಿಹಾಸವನ್ನ ಮೆಲ್ಕ್ ಹಾಕುವಂತ ಕಾರ್ಯ ನಾವು ಮಾಡ್ತಿದ್ವಲ್ಲ, ಅದನ್ನ ನಾವು ಮುಂದುವರ್ಸೋಣ. ಚಿಕ್ಕದೊಂದು ಬ್ರೇಕ್ ತೆಗೆದುಕೊಂಡು ಬರೋಣ.